ಈ ದಿನ .com ನಮ್ಮ ಕರ್ನಾಟಕ ನಡೆದ 50 ಹೆಜ್ಜೆ ಮುಂದಿನ ದಿಕ್ಕು ಎಂಬ ವಿಶೇಷ ಸಂಚಿಕೆಯನ್ನು ಹೊರತಂದಿದೆ. ಈ ವಿಶೇಷ ಸಂಚಿಕೆಯನ್ನು ಖರೀದಿಸೋಕೆ ಈ ಕೆಳಗೆ ಕಾಣಿಸ್ತಾ ಇರೋ ನಂಬರ್ ಅನ್ನು ಸಂಪರ್ಕಿಸಿ. ಕೆನಡಾ ಅಧ್ಯಕ್ಷ ಸ್ಥಾನಕ್ಕೆ ಜಸ್ಟಿನ್ ಟ್ರುಡೋ ರಾಜೀನಾಮೆಯನ್ನು ಘೋಷಿಸಿದ್ದಾರೆ. ಅಮೆರಿಕ ಅಧ್ಯಕ್ಷರಾಗಿ ಡೊನಾಲ್ಡ್ ಟ್ರಂಪ್ ಅಧಿಕಾರವನ್ನು ಸ್ವೀಕರಿಸಿದ 2 ವಾರಗಳಲ್ಲೇ ಟ್ರುಡೋ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಇದಾದ ಬೆನ್ನಲ್ಲೇ ಟ್ರಂಪ್ ಕೆನಡಾವನ್ನೇ ಅಮೆರಿಕ ಜೊತೆಗೆ ಸೇರಿಸಿಕೊಳ್ಳುವ ತನ್ನ ಸಾಮ್ರಾಜ್ಯಶಾಹಿ ವಹಿವಾಟಿಗೆ ಇಳಿದಿದ್ದಾರೆ. ಕೆನಡಾದ ಮೇಲೆ ಆರ್ಥಿಕ ಒತ್ತಡವನ್ನ ಹೇರಿ ಈಗ ತನ್ನ ತಿಕ್ಕಲುತನವನ್ನ ಟ್ರಂಪ್ ಪ್ರದರ್ಶಿಸ್ತಾ ಇದೆ. ಡೊನಾಲ್ಡ್ ಟ್ರಂಪ್ ತಾನು ಅಧಿಕಾರವನ್ನ ಸ್ವೀಕರಿಸಿದ ಮೊದಲ ದಿನವೇ ಕೆನಡಾದ ಮೇಲೆ ಅಧಿಕ ಆಮದು ಸುಂಕವನ್ನ ಹೇರೋ ಬೆದರಿಕೆಯನ್ನ ಹಾಕಿದ್ದಾರೆ. ಸೊ ಇದಾದ ಕೆಲವೇ ದಿನಗಳಲ್ಲಿ ಟ್ರುಡೋ ರಾಜೀನಾಮೆಯನ್ನ ನೀಡ್ತಾ ಇದ್ದಂತೆ ಕೆನಡಾ US-ನೊಂದಿಗೆ ವಿಲೀನ ಆದ್ರೆ ಸುಂಕದ ಹೊರೆಯಿಂದ ತಪ್ಪಿಸ್ಕೊಳ್ಬಹುದು ಎಂಬ ಬಾಲಿಶ ಆಫರ್ ಅನ್ನ ಕೊಟ್ಟಿದ್ದಾರೆ. ಸೊ ಟ್ರುಡೋ ರಾಜೀನಾಮೆ ಬೆನ್ನಲ್ಲೇ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿರುವ ಟ್ರಂಪ್ ಕೆನಡಾದ ಹಲವು ಮಂದಿ US-ನ 51ನೇ ರಾಜ್ಯವಾಗುವ ಒಲವನ್ನ ಹೊಂದಿದ್ದಾರೆ. ಕೆನಡಾ US-ನೊಂದಿಗೆ ವಿಲೀನ ಆಗಬಹುದು. ಹಾಗಾದ್ರೆ ಕೆನಡಾದ ಮೇಲೆ ಯಾವುದೇ ತೆರಿಗೆ ಸುಂಕ ಇರೋದಿಲ್ಲ. ಅವರು ಅಂದ್ರೆ ಕೆನಡಾ ರಷ್ಯನ್ನರ ಮತ್ತು ಚೀನಿಯರ ಉಪಟಳದಿಂದ ತಪ್ಪಿಸ್ಕೊಳ್ಬಹುದು. ಜೊತೆಯಾಗಿ ನಮ್ಮದು ಉತ್ತಮ ದೇಶ ಆಗತ್ತೆ ಅಂತ ಹೇಳ್ಕೊಂಡಿದ್ದಾರೆ. ಈ ಮೂಲಕ ಕೆನಡಾಗೆ ಸುಂಕದ ಬೆದರಿಕೆಯನ್ನ ಹಾಕ್ತಾ ಇದ್ದಾರೆ. ಇನ್ನು ಕೆನಡಾ US-ನ ಭಾಗ ಆಗಿರ್ಬೇಕು ಅಂತ ಟ್ರಂಪ್ ಹೇಳಿರೋದು ಇದೇ ಮೊದಲೇನಲ್ಲ. ಟ್ರುಡೋ ಜೊತೆಗೆ ಮಾರ್ ಎ ಲಾಗೋ ರೆಸಾರ್ಟ್ ನಲ್ಲಿ ನಡೆದ ಸಭೆ ಸಂದರ್ಭದಲ್ಲಿ US-ನ ಸುಂಕದಿಂದಾಗಿ ಕೆನಡಾದ ಆರ್ಥಿಕತೆ ಕುಸಿಯೋದಾದ್ರೆ US-ನೊಂದಿಗೆ ಕೆನಡಾವನ್ನ ವಿಲೀನಗೊಳಿಸಬಹುದು ಅಂತ ಟ್ರಂಪ್ ಹೇಳ್ಕೊಂಡಿದ್ರು. ಸೊ ಟ್ರುಡೋ ಪಕ್ಷದ ಆಂತರಿಕ ವಿಭಜನೆ ನಡುವೆ 1 ದಶಕದ ಅಧಿಕಾರದ ನಂತರ ತನ್ನ ಅಧಿಕಾರವನ್ನ ತೊರೆದಿದ್ದಾರೆ. ಲಿಬರಲ್ ಪಕ್ಷವು ಹೊಸ ನಾಯಕತ್ವವನ್ನ ಆಯ್ಕೆ ಮಾಡಿದ ನಂತರ ಪಕ್ಷದಲ್ಲಿರುವ ತನ್ನ ನಾಯಕತ್ವದಿಂದ ಕೆಳಗಿಳಿಯೋದಾಗಿಯೂ ಸಹ ಇವರು ಹೇಳಿದ್ದಾರೆ. ಸೊ ಹೊಸ ನಾಯಕತ್ವ ಬರುವವರೆಗೆ ಟ್ರುಡೋ ಹಂಗಾಮಿ ಪ್ರಧಾನಿಯಾಗಿರಲಿದ್ದಾರೆ. ಸೊ ಸದ್ಯ ಕೆನಡಾ ಮುಂದಿನ ಅಧ್ಯಕ್ಷರು ಯಾರಾಗಲಿದ್ದಾರೆ ಅನ್ನೋ ಚರ್ಚೆ ಹೆಚ್ಚಾಗಿದೆ. ವಿದೇಶಾಂಗ ವ್ಯವಹಾರಗಳ ಸಚಿವೆ ಮೆಲಾನಿ ಜೋಲಿ ಮತ್ತು ಹಣಕಾಸು ಸಚಿವ ಡೊಮಿನಿಕ್ ಡೆಬ್ಲಾಂಕ್ ಸೇರಿದಂತೆ ಹಲವು ನಾಯಕರು ಅಧ್ಯಕ್ಷ ಸ್ಥಾನದ ಸ್ಪರ್ಧೆಯಲ್ಲಿ ಇದ್ದಾರೆ. ಸೊ ಇಬ್ರು ಕೂಡ ಡಿಸೆಂಬರ್ ಅಂತ್ಯದಲ್ಲಿ ಟ್ರಂಪ್ ಅವರ ಮಾರ್ ಎ ಲಾಗೋ ರೆಸಾರ್ಟ್ಗೆ ಪ್ರಯಾಣಿಸಿದ್ದು ಸೊ ಒಟ್ಟುವಾದ ಯೋಜನೆಯ ಬಗ್ಗೆ ಇವರಿಗೆ ತಿಳಿಸಿದ್ರು. ಸೊ ಈ ವೇಳೆ ಟ್ರಂಪ್ ಮತ್ತು ಅವರ ನಡುವೆ ಸುಂಕದ ಬಗ್ಗೆಯೂ ಸಹ ಮಾತುಕತೆ ನಡೆದಿದೆ ಅಂತ ಹೇಳಲಾಗ್ತಾ ಇದೆ. ಸೊ ಏನೇ ಆದ್ರೂ ಸುಂಕ ಹೆಚ್ಚಳದ ಬೆದರಿಕೆಯನ್ನು ಹಾಕಿ ಒಂದು ದೇಶವನ್ನೇ US-ಗೆ ಸೇರಿಸುವ ಕೀಳು ರಾಜಕಾರಣ ನಡೆಸ್ತಾ ಇರೋದು ಖಂಡನೀಯ. ಆದರೆ ಟ್ರಂಪ್ ಹುಚ್ಚಾಟಕ್ಕೆ ಕೊನೆ ಇಲ್ಲದಂತಾಗ್ಬಿಟ್ಟಿದೆ. ಇನ್ನು ಟ್ರಂಪ್ ತನ್ನನ್ನು ತಾನು ಹುಚ್ಚಾಟದ ಅಧ್ಯಕ್ಷನಾಗಿಯೇ ಜನರ ಮುಂದೆ ಪ್ರಚಾರ ಮಾಡ್ತಾ ಅಧ್ಯಕ್ಷ ಗಾದಿಯನ್ನು ಏರಿದವರು. ಸೊ 2016ರಲ್ಲಿ ಮೊದಲ ಬಾರಿಗೆ ಚುನಾವಣೆಗೆ ನಿಂತಾಗ್ಲೂ ತನ್ನ ಪ್ರಚಾರದಲ್ಲಿ ತಾವೊಬ್ಬ ಹಠವಾದಿ ಎಂಬಂತೆ ಬಿಂಬಿಸಿಕೊಂಡವರು. ಅದಾದ ಬಳಿಕ ತನ್ನ ತಿಕ್ಕಲುತನವನ್ನ ಅಲ್ಲಲ್ಲಿ ಪ್ರದರ್ಶಿಸುತ್ತಾ ಬಂದವರು ಡೊನಾಲ್ಡ್ ಟ್ರಂಪ್. ತನ್ನ ವಿವಾದಾತ್ಮಕ ಹೇಳಿಕೆಗಳಿಂದಾನು ಹೆಚ್ಚಾಗಿ ಸುದ್ದಿಯಾಗಿರುವ ಟ್ರಂಪ್ US ಅನ್ನ ಹೊರತುಪಡಿಸಿ ಉಳಿದ ದೇಶಗಳನ್ನ ಕೀಳಾಗಿ ಕಾಣುವ ಹೇಳಿಕೆಗಳನ್ನ ನೀಡಿ ಚರ್ಚೆಗೆ ಗ್ರಾಸ ಆದವರು. ಸೊ US-ನ ಸಾಮ್ರಾಜ್ಯಶಾಹಿ ಧೋರಣೆ ಒಂದೆರಡಲ್ಲ. ವಿಶ್ವದ ದೊಡ್ಡಣ್ಣ ಇತರೆ ದೇಶಗಳ ಮೇಲೆ ತನ್ನ ಹಿಡಿತವನ್ನ ಕಾಪಾಡಿಕೊಳ್ಳೋಕೆ ಇದೇ ಮೊದಲು ಪ್ರಯತ್ನಿಸ್ತಾ ಇರೋದು ಅಲ್ವೇ ಅಲ್ಲ. ಈ ಹಿಂದೆಯೂ ಸಹ ಹಲವು ದೇಶಗಳನ್ನ ತನ್ನ ಕಪಿಮುಷ್ಟಿಯಲ್ಲಿ ಇಟ್ಕೊಳ್ಳುವ ಯತ್ನ ಅಮೆರಿಕ ಮಾಡಿದೆ. ಅಮೆರಿಕದ ಸಾಮ್ರಾಜ್ಯಶಾಹಿ ದಾಹಕ್ಕೆ ಹಲವು ಪುಟ್ಟ ದೇಶಗಳು ಬಲಿಯಾಗಿದೆ. ಯುದ್ಧ ಪಿಪಾಸು ರಕ್ತ ದಾಹಕ್ಕೆ ಸಿಲುಕಿ ನಲುಗಿದ ರಾಷ್ಟ್ರಗಳಿಗೆ ಲೆಕ್ಕವೇ ಇಲ್ಲ. US-ನ ಸಾಮ್ರಾಜ್ಯಶಾಹಿ ಧೋರಣೆಯಿಂದಾಗಿ ಅದೆಷ್ಟೋ ಬಾರಿ ಯುದ್ಧ ಘೋಷಣೆ ಆಗಿದೆ. ಮೆಕ್ಸಿಕೋ, ಸ್ಪೇನ್, ಗ್ರೇಟ್ ಬ್ರಿಟನ್, ಜರ್ಮನಿ, ಆಸ್ಟ್ರಿಯಾ, ಹಂಗೇರಿ, ಇಟಲಿ, ಜಪಾನ್, ಬಲ್ಗೇರಿಯಾ, ರೊಮಾನಿಯಾ ಹೀಗೆ ಹಲವು ದೇಶಗಳು US ದಾಳಿಗೆ ನಲುಗು ಹೋಗಿದೆ. ಕೆಲವು ದೇಶ ಮತ್ತೆ ಅಭಿವೃದ್ಧಿಯಾಗಿ ಪುಟಿದೆದ್ದಿದ್ರೆ ಇನ್ನೂ ಅವೆಷ್ಟೋ ದೇಶಗಳು ದೊಡ್ಡಣ್ಣನ ಬೂಟಿನಡಿ ಸಿಲುಕಿ ತತ್ತರಿಸಿದೆ. ಆದರೂ ಸಹ ಭೂಮಿಯ ದಾಹ ದೊಡ್ಡಣ್ಣನಿಗೆ ಬಿಟ್ಟಿಲ್ಲ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.